ಇದು ಕುಂಡಗಲ ಡ್ಯಾಮ್ ರೋಡು ಸರ್. ಇದು ನೋಡಿ, ಇದು ಡ್ಯಾಮ್ ರೋಡು. ಹೈವೇ ರೋಡಿಂದ ಒಂದು ಅರ್ಧ ಕಿಲೋಮೀಟ್ರ್ ಅಷ್ಟೇ. ಎದುರುಗಡೆ ನೋಡಿ ಸೋಲಾರ್ ಪ್ಲ್ಯಾಂಟ್ ಇದೆ, ಅದಾನಿ ಗ್ರೂಪ್ನವ್ರದ್ದು. ಇದ್ರ ಆಪೋಸಿಟ್ ಜಮೀನು ಇದೆ. ರೋಡ್ ಫೇಸಿಂಗ್ ತುಂಬ ಚೆನ್ನಾಗಿದೆ ನೋಡಿ. ಸುತ್ತ ನೋಡಿ 9 ಎಕರೆ ಪಾಯಿಂಟು. ಬಟ್ ಇದೇನಪ್ಪ ಅಂದ್ರೆ ಸರ್ಕಾರಿ ಇದೆ. ಈ ಅಪ್ಪ ಬೆಂಗಳೂರವ್ರು ಏನಪ್ಪ ಅಂದ್ರೆ ಸರ್ಕಾರಿ ಬೇಡ ಅಂದ್ಬಿಟ್ಟು ಅವರು ಫೆನ್ಸು ಕೂಡ ಅಲ್ಲಿಗೆ ಹಾಕೊಂಡವ್ರೆ. ಬೇಕಾದ್ರೆ ನೀವು ಫೆನ್ಸ್ ಈ ರೋಡ್ ಇದಕ್ಕೆ ಹಾಕೋಬೋದು ಆರಾಮಾಗಿ, ಯಾರ್ದು ಅಭ್ಯಂತರ ಇಲ್ಲ. ಬಟ್ ಈ ಅಪ್ಪ ಸರ್ಕಾರದೇನು ಬೇಡ ಅಂದ್ಬಿಟ್ಟು ಸರ್ವೆ ಮಾಡಿಸಿ ಕರೆಕ್ಟಾಗಿ ಅವ್ರದ್ದು ಏನು ಬೌಂಡ್ರಿ ಇದೆ ಅವ್ರು ಹಾಕೊಂಡಿದ್ದಾರೆ ಸರ್. ಒಳ್ಳೆ ರೋಡ್ ಫೇಸಿಂಗು, ತಾರ್ ರೋಡ್ ಪಾಯಿಂಟ್ಗೆ ಚೆನ್ನಾಗಿ ಸಿಗುತ್ತೆ. ನೋಡಿ ಎದುರುಗಡೆ ಅದಾನಿ ಗ್ರೂಪ್ನವ್ರದ್ದು ಸೋಲಾರ್ ಪ್ಲ್ಯಾಂಟ್ ಇದೆ. ಇದ್ರ ಆಪೋಸಿಟೇ ನೋಡಿದು ಜಮೀನು. ಅಂದರೆ ಕಪ್ಪು ಮಣ್ಣು ಸಹ ಒಳ್ಳೆ ಸ್ಕ್ವೇರಾಗಿ ಚೆನ್ನಾಗೈತೆ. ನೀವು ಬೇಕಾದ್ರೆ ಇದು ಸಹ ಎಲ್ಲ ಸರ್ಕಾರಿ ಸಿಕ್ಕುತ್ತೆ. ರೋಡ್ ಪಾಯಿಂಟ್ ನೋಡಿ ಅಲ್ಲಿ ತನಕನೂ ಕಲ್ಲು ಹಾಕಿದಾರಲ್ಲ, ಅಲ್ಲಿ ಗಂಟು ಹೆಚ್ಚು ಕಡಿಮೆ ಒಂದು 400-500 ಅಡಿ ರೋಡ್ ಪಾಯಿಂಟೇ ಸಿಗುತ್ತಾ ಸರ್. ಹೆಚ್ಚು ಕಡಿಮೆ 2 ಎಕರೆ ಸರ್ಕಾರಿನೇ ಸಿಗುತ್ತೆ. ನೀವು ಬೇಕಾದ್ರೆ ಹಾಕೋಬೋದು ರೋಡ್ ಪಾಯಿಂಟು, ಯಾರ್ದು ಏನೋ ಅಭ್ಯಂತರ ಇರೋಲ್ಲ. ಬಟ್ ಇವಾಗ ಸರ್ವೆ ಮಾಡಿ 9 ಎಕರೆಗೆ ಏನು ಮಾಡಿದ್ದಾರೆ, ಸುತ್ತ ಡೈಮಂಡ್ ಮೆಸ್ಸು ಫೆನ್ಸ್ ಹಾಕಿದ್ದಾರೆ, ಕಲ್ಲು ಹಾಕಿ ಮೆಸ್ಸೆಲ್ಲ ಹಾಕಿದ್ದಾರೆ. ಬೋರ್ಗಿರು ಏನಿಲ್ಲ, ನೀರು ಹೊಡೆದ್ರು ಕೂಡ ಖಂಡಿತವಾಗಿ ಒಂದು 50 ಅಡಿ 100 ಅಡಿಗೆ ನೀರು ಸಿಗುತ್ತೆ ಅಂಥ ಜಾಗ ಸರ್. ಇದು ಒಳ್ಳೆ ವಾತಾವರಣ ಇದೆ. ವಿಡಿಯೋದಲ್ಲಿ ನೋಡೋಕೆ ಗುಡ್ಡ ಹತ್ರ ಅಲ್ಲಿ ಇರೋಂಗೆ ಐತೆ ಅಂದ್ರೆ, ಬಟ್ ತುಂಬ ಡಿಸ್ಟೆನ್ಸಲ್ಲಿ ಐತೆ. ಒಳ್ಳೆ ವಾತಾವರಣ ಇದೆ ಸರ್ ನೋಡಿ. ಒಳ್ಳೆ ತಾರ್ ರೋಡು, ಒಬ್ಬರು ಜಮೀನು ಮೇಲೂ ಹೋಗೋಂಗಿಲ್ಲ ನೋಡಿ. ಎದುರುಗಡೆ ಅದಾನಿ ಗ್ರೂಪ್ನವ್ರದ್ದು ಏನು ಬೆಟ್ಟ. ಹೈವೇ ರೋಡಿಂದ ಒಂದು 3 ಕಿಲೋಮೀಟ್ರ್ ಅಂದ್ಕೊಳ್ಳಿ ಇಲ್ಲಿಗೆ. ಸತ್ಯಮಂಗಲ ರೋಡು ಒಂದು ಅರ್ಧ ಕಿಲೋಮೀಟ್ರು ಅಷ್ಟೇ ಡಿಸ್ಟೆನ್ಸು. ಎಲ್ಲ ಜನರಲ್ ಪ್ರಾಪರ್ಟಿ ಸರ್. ಎಲ್ಲ ಗೇಟು ಎಲ್ಲ ಹಾಕಿದ್ದಾರೆ ನೋಡಿ. ಬೋರ್ ಹೊಡೆದ್ರೆ 50-100 ಅಡಿಗೆ ನೀರು ಸಿಗುತ್ತೆ ಅಂಥ ಜಾಗ ಸರ್. ಇದು 9 ಎಕರೆ ಇದೆ, ತುಂಬಾ ಚೆನ್ನಾಗಿದೆ ಸರ್. ಸುತ್ತ ಫೆನ್ಸ್ ಇದೆ, ಡೈಮೆನ್ಷನ್ ಮೆಸ್ಸು.